ಮಹಿಳೆಯರು, ಹೆಂಗಸರು, ಅದರಲ್ಲೂ ಹುಡುಗಿಯರು ಈ ಗುಪ್ತ 4 ಸನ್ನೆಗಳನ್ನು ಕಂಡರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎನ್ನುವ ಅರ್ಥ. ಈ ಕೆಲವೊಂದು ವಿಶೇಷವಾದ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ. ಅದರಲ್ಲಿ ಕೆಲವು ರಹಸ್ಯವಾದ ಗುಪ್ತ ಸನ್ನೆಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಹುಡುಗಿಯರು ಹುಡುಗರನ್ನು ಪ್ರೀತಿಸುತ್ತಿದ್ದರೆ ಅವರು ಕೆಲವೊಂದು ಸನ್ನೆಗಳನ್ನು ನೀಡುತ್ತಾರೆ. ಅವುಗಳನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದು ಬಹಳಷ್ಟು ಪ್ರೀತಿಯಲ್ಲಿ ಉತ್ತಮ ಜಯ ಸಾಧಿಸಲು ಸಾಧ್ಯವಾಗುತ್ತದೆ ಹಾಗೂ ಪ್ರೇಯಸಿಯನ್ನು ತುಂಬ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಿಳಿಯುತ್ತದೆ. ಈ ಗುಪ್ತವಾದ ಸನ್ನೆಗಳು ಯಾವುದು, ಯಾವ ವಿಧಾನದಲ್ಲಿ ಅವರು ನಿಮಗೆ ನೀಡುತ್ತಾರೆ, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ನೀಡುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಎಲ್ಲದರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಯಾವುದಾದರೂ ಹುಡುಗಿ ಅಥವಾ ಮಹಿಳೆ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರು ನಿಮ್ಮನ್ನು ಪದೇ ಪದೇ ನೋಡುತ್ತಿರುತ್ತಾರೆ. ನೀವು ಅವರ ಕಣ್ಣಿಗೆ ಕಾಣುವುದನ್ನೇ ಕಾಯುತ್ತಿರುತ್ತಾರೆ. ನಿಮ್ಮ ಕಣ್ಣಿನಲ್ಲಿ ಅವರ ಕಣ್ಣನ್ನು ಸೇರಿಸಲು ಪ್ರಯತ್ನ ಮಾಡುತ್ತಾರೆ. ಈ ರೀತಿಯಾದಂತಹ ಸೂಚನೆಗಳು ನಿಮಗೆ ಕಂಡುಬಂದರೆ ಇದರ ಸಂಕೇತವು ಹುಡುಗಿ ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಎನ್ನುವ ಅರ್ಥ. ಎರಡನೆಯದಾಗಿ, ಹುಡುಗಿಯರು ನಿಮ್ಮ ಮುಂದೆ ಬಂದು ವಯ್ಯಾರವನ್ನು ಮಾಡುತ್ತಿದ್ದರೆ ಅವರು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ. ಏನೋ ಬೇಕು ನಿಮ್ಮಿಂದ ಅನ್ನುವ ಒಂದು ಸಂಕೇತ. ಅವರು ಪದೇ ಪದೇ ಎದುರು ಬಂದು ತಲೆ ಕೂದಲನ್ನು ಸವರುತ್ತಿದ್ದರೆ ಹಾಗೂ ಅವರನ್ನು ಪದೇ ಪದೇ ಕನ್ನಡಿಯಲ್ಲಿ ಅವರನ್ನೇ ಅವರು ನೋಡಿಕೊಳ್ಳುತ್ತಿದ್ದರೆ ಈ ರೀತಿಯಾದಂತಹ ಸಂಕೇತಗಳು ನಿಮಗೆ ಕಂಡುಬಂದರೆ ಅವರು ನಿಮ್ಮನ್ನು ತುಂಬ ತುಂಬ ಇಷ್ಟಪಡ್ತಾ ಇದ್ದಾರೆ ಎನ್ನುವ ಸೂಚನೆ. ನಿಮ್ಮನ್ನು ಆಕರ್ಷಿಸುತ್ತಿದ್ದಾರೆ ಎನ್ನುವ ಸಂಕೇತ. ಈ ಸಂಗತಿಯನ್ನು ಪುರುಷರು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಹಾಗೂ ಅವರ ಬಗ್ಗೆ ಎಲ್ಲ ತಿಳಿದುಕೊಂಡು ಅವರನ್ನು ಅರ್ಥ ಮಾಡಿಕೊಂಡು ನಂತರ ಮೆಚ್ಚಿಕೊಳ್ಳಬೇಕು. ಗೆಳೆಯರೇ, ಇನ್ನು ಮೂರನೆಯದಾಗಿ, ಹುಡುಗಿಯರು ಹುಡುಗರನ್ನು ಪ್ರೀತಿಸುತ್ತಿದ್ದರೆ ಈ ಸನ್ನೆಯನ್ನು ಮಾಡುತ್ತಾರೆ. ಹುಡುಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ನಿಮ್ಮನ್ನು ಕಂಡರೆ ತುಂಬ ನಾಚಿಕೊಳ್ಳುತ್ತಾರೆ. ನಿಮ್ಮನ್ನು ಕಂಡ ಅವರ ತಲೆಯನ್ನು ಕೆಳಗೆ ಮಾಡುತ್ತಾರೆ. ನಿಮ್ಮನ್ನು ಮಾತನಾಡಿಸಲು ಅವರು ಮನಸ್ಸು ಹಾತೊರೆಯುತ್ತದೆ. ಆದರೂ ಕೂಡ ಅವರ ಬಾಯಲ್ಲಿ ಮಾತುಗಳು ಬರುವುದಿಲ್ಲ. ಈ ರೀತಿಯಾಗಿ ಒಂದು ಹುಡುಗಿ ನಿಮ್ಮನ್ನು ಕಂಡು ಪದೇ ಪದೇ ನಾಚಿಕೊಳ್ಳುತ್ತಿದ್ದರೆ ನಿಮ್ಮನ್ನು ಪ್ರೀತಿಸುತ್ತಿದ್ದಾಳೆ, ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಎಂದು ಅರ್ಥ. ಇನ್ನು ನಾಲ್ಕನೇದಾಗಿ, ಹುಡುಗಿಯರು ಹುಡುಗರನ್ನು ಇಷ್ಟಪಡುತ್ತಿದ್ದರೆ ಅವರಿಗೆ ತುಂಬ ಸಹಾಯವನ್ನು ಮಾಡುತ್ತಾರೆ. ಇದು ತುಂಬ ಬಹಳ ಮುಖ್ಯವಾದ ಸೂಚನೆ ಆಗಿರ್ತದೆ. ಯಾವುದಾದರೂ ಹುಡುಗಿ ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದರೆ ಅವರು ನಿಮಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಹಾಯ ಮಾಡಲು ಮುಂದಾಗುತ್ತಾರೆ. ನೀವು ಸಂಕಷ್ಟದಲ್ಲಿದ್ದರೆ ನಿಮ್ಮನ್ನು ಪಾರು ಮಾಡಲು ಮುಂದೆ ಬರುತ್ತಾರೆ. ಈ ರೀತಿಯಾಗಿ ಒಂದು ಹುಡುಗಿ ನಿಮಗೆ ಪದೇ ಪದೇ ಸಹಾಯ ಮಾಡುತ್ತಿದ್ದರೆ, ಕಷ್ಟದಲ್ಲಿದ್ದರೆ ನಿಮ್ಮನ್ನು ಅದರಿಂದ ಹೊರಗೆ ಬರಲು ಸಹಾಯ ಮಾಡುತ್ತಾರೆ. ಅವರು ನಿಮಗೆ ತುಂಬ ಇಷ್ಟಪಡುತ್ತಿದ್ದರೆ ಒಂದು ಅರ್ಥ. ಈ ರೀತಿಯಾಗಿ ಕೆಲವೊಂದು ರಹಸ್ಯವಾದ ಸೂಚನೆಗಳನ್ನು ಹುಡುಗಿಯರು ಒಳಗೊಂಡಿರುತ್ತಾರೆ. ತುಂಬ ನಾಚಿಕೆಯನ್ನು ಕಾಪಾಡುವುದು, ತುಂಬ ಅಲಂಕಾರವನ್ನು ಮಾಡಿಕೊಂಡು ಇಷ್ಟಪಡುವ ಹುಡುಗನನ್ನು ಎದುರು ಹೋಗುವ ವಯ್ಯಾರವನ್ನು ಮಾಡುವುದು, ಕನ್ನಡಿಯಲ್ಲಿ ಪದೇ ಪದೇ ಮುಖವನ್ನು ನೋಡಿಕೊಳ್ಳುವುದು ಹಾಗೂ ಸಹಾಯ ಮಾಡುವುದು, ಈ ರೀತಿಯಾದಂತಹ ಕೆಲವೊಂದು ಸೂಕ್ಷ್ಮವಾದ ಸೂಚನೆಗಳನ್ನು ನೀಡುತ್ತಿದ್ದರೆ ಈ ಕೆಲವೊಂದು ಸಂಕೇತಗಳೇ ನಿಮಗೆ ಕಂಡುಬಂದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ. ಆಗ ನಿಜವಾದ ಪ್ರೀತಿ ನಿಮಗೆ ದೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಅವರು ನಿಮಗೆ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.